ದಾಖಲೆ ಬಜೆಟ್ ಮಾಡಿಸಿದ್ದೀರಿ, ತಮಗೆ ಅಭಿನಂದನೆಗಳು, ಒಳ್ಳೆಯದಾಗಲಿ. ಬಟ್ ಆದರೂ ಕೂಡ ಬಿಜೆಪಿ ಹೇಳ್ತಾ ಇದ್ದಾರೆ ಇದು ಸಾಲದ ಬಜೆಟ್, ಇದು ಒಂದು ವರ್ಗದ ಓಲೈಸುವ ಬಜೆಟ್ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಅವರಿಗೆ ಇವರು ಮೋದಿ ಎಷ್ಟು ಸಾಲ ಮಾಡಿದ್ದಾರೆ ಅಂತ ನೋಡಿದ್ದಾರೆ ಅವರು. ಸಾಲ ಮಾಡಲೇಬೇಕಾದಂಥ ಸಾಲ ಮಾಡದೇನೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಯಾವುದೇ ರಾಜ್ಯ. ಆದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಅದರ ಮಾನದಂಡಗಳ ಮಿತಿನಲ್ಲಿರಬೇಕು. ಮಾನದಂಡಗಳ ಮಿತಿನಲ್ಲಿರಬೇಕು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನು ಹೇಳ್ತದೆ, ಸಾಲ 25% ಒಳಗಡೆ ಇರಬೇಕು ಅಂತ ಹೇಳಿದೆ. ನಮ್ಮದು ಸಾಲ 24,9,4 ಇದೆ. 25 ಒಳಗಡೆ ಇದೆಯಾ ಇಲ್ಲ ಜಾಸ್ತಿ ಇದೆಯಾ? ಅವರಿಗೆ ಬಹುಶಃ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಓದ್ಕೊಳ್ಳೋದು ಒಳ್ಳೆಯದು. ಕೇಂದ್ರದ ಸಾಲ ಎಷ್ಟಿದೆ ಗೊತ್ತಾ ನಿಮಗೆ? ಅಶೋಕನಿಗೆ ಗೊತ್ತಾ? 200,18,000 ಕೋಟಿ. 218 ಲಕ್ಷ ಕೋಟಿ. 218 ಲಕ್ಷ ಕೋಟಿ ಸಾಲ ಕೇಂದ್ರ. ಮೋದಿಯವರು ಬಂದ ಮೇಲೆ 10-11 ವರ್ಷಗಳಲ್ಲಿ ಎಷ್ಟು ಮಾಡಿದ್ದಾರೆ ಸಾಲ ಗೊತ್ತಾ? 165 ಲಕ್ಷ ಕೋಟಿ. ಅದು ಎಷ್ಟು ಪರ್ಸೆಂಟ್ ಇದೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿಗೆ ಗೊತ್ತಾ? 55.6%. 55.6%. ಆಮೇಲೆ ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಅಂತ ಗೊತ್ತಾ ದೇಶದ್ದು? 4.4. ಎಷ್ಟು ಒಳಗಡೆ ಇರಬೇಕು? 3 ಒಳಗಡೆ ಇರಬೇಕು. ಅವರು 4.4. ನಮ್ಮದು ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಗೊತ್ತಾ? 2.95. ಅಂದರೆ 3% ಒಳಗಡೆ ಇದೆಯಲ್ಲ ಆಫ್ GDP. ನಮ್ಮದು GDP ಎಷ್ಟು ಗೊತ್ತಾ? ಕರ್ನಾಟಕದ GDP 33,55,500 ಕೋಟಿ. 33,05,500 ಕೋಟಿ. ಅಂದರೆ ನಾವು 25% ಒಳಗಡೆ ಇದ್ದೀವಿ. ಅವರು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಓದ್ಕೊಳ್ಳೋದು ಒಳ್ಳೆಯದು. ಸಾಲ ಮಾಡಿದ್ದೀವಿ ಹೆಚ್ಚಾಗಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ಮಾತು. ನಾವು ಸಾಲ ಮಾಡಿದ್ದೀವಿ, ಆದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನ ಮಿತಿ ಒಳಗಡೆ ಮಾಡಿದ್ದೀವಿ. ಮಾನದಂಡ ಇದೆಯಲ್ಲ, ಆ ಮಾನದಂಡದ ಒಳಗಡೆ ಮಾಡಿದ್ದೀವಿ. ಅಂದರೆ ಒಂದು ವರ್ಗದ ಪರವಾಗಿದೆ ಅನ್ನುವಂಥದ್ದು. ಯಾವುದು ಒಂದು ಹಿಂದುಳಿದ ವರ್ಗದ ಪರವಾಗಿ ಬಜೆಟ್ ಮಾಡಿದ್ದಾರೆ, ಬೇರೆಯವ್ರಿಗೆಲ್ಲ ಅದು ಯಾರು ಹೇಳಿದ್ರು? ಅಶೋಕ್ ಹೇಳಿದ್ರು. ಟ್ವೀಟ್ ಮಾಡ್ತಾ ಇದ್ದಾರೆ ಬಿಜೆಪಿ.